ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೇಖಾಸ್ R&R ಯೂಟ್ಯೂಬ್ ಚಾನಲ್. ಇವತ್ತು ಒಂದು ವಂಡರ್ಫುಲ್ ಆಗಿರುವ ಒಂದು ಹೋಮ್ ರೆಮಿಡಿ ಮತ್ತೆ ಹಲವು ರೋಗಗಳಿಗೆ ಮದ್ದಾಗಿರುವಂತಹ ಒಂದು ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಈಸಿ ರೆಸಿಪಿನ ಹೇಳಬೇಕು ಅಂದ್ಕೊಂಡಿದ್ದೀನಿ. ಅದನ್ನ ಬೆಂಡೆಕಾಯಿ ನೀರು ಅಂತ ಕರಿಬೋದು, ಅಥವಾ ಆಕ್ರಾ ವಾಟರ್ ಅಥವಾ ಲೇಡೀಸ್ ಫಿಂಗರ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಅದನ್ನ ನೀರು ಮಾಡಿಕೊಂಡು ಕುಡಿಯೋದ್ರಿಂದ ನಮಗೆ ಹಲವಾರು ಹೆಲ್ತ್ ಬೆನಿಫಿಟ್ಸ್ ಇದೆ. ಓಕೆ, ಈ ವಿಡಿಯೋದಲ್ಲಿ ಬೆಂಡೆಕಾಯಿ ನೀರಲ್ಲಿರುವಂಥ ವಿಟಮಿನ್ಸ್ ಆಗಿರ್ಬೋದು, ಅದರಿಂದ ನಮ್ಮ ಹೆಲ್ತಿಗಾಗುವಂಥ ಹೆಲ್ತ್ ಬೆನಿಫಿಟ್ಸ್ ಎಲ್ಲನೂ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಯಾರಿಗೆ ನೀಡಿದೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ, ಆ್ಯಂಡ್ ನಿಮಗೆ ಈ ಚಾನಲ್ ವ್ಯಾಲ್ಯೂಯೇಬಲ್ ಅನಿಸಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಬೆಂಡೆಕಾಯಿ ನೀರು ಅಥವಾ ಲೇಡೀಸ್ ಫಿಂಗರ್ ವಾಟರ್ ಅಂತ ಹೇಳ್ಬೋದು. ಇದನ್ನ ಯಾಕೆ ನಾವು ಕುಡಿಬೇಕು ಅಂತಂದರೆ, ಬೆಂಡೆಕಾಯಿ ನೀರಲ್ಲಿ ವಿಟಮಿನ್ ಎ ಇದೆ, ವಿಟಮಿನ್ ಸಿ ಇದೆ, ಓಕೆ, ವಿಟಮಿನ್ ಕೆ ಇದೆ. ಇದು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇದು ಒಂದು ಅಮೃತ ಅಂತಲೇ ಹೇಳ್ಬೋದು ಯಾರಿಗೆ ಶುಗರ್ ಇದೆ. ಈಗ ನನ್ನ ಫ್ಯಾಮಿಲಿಯಲ್ಲಿ ಶುಗರ್ ಹಿಸ್ಟ್ರಿ ಇದೆ ಅಂತಂದರೆ, ಫ್ಯಾಮಿಲಿ ಹಿಸ್ಟ್ರಿ ಅಂತ ಕರಿತೀವಿ ನಾವು. ನನ್ನ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಶುಗರ್ ಇದೆ ಅಂತಂದರೆ, ಈಗ ನನ್ನ ತಲೆಯಲ್ಲಿರೋದು ನನಗೆ ಶುಗರ್ ಬರಬಾರ್ದು ಅಂತಂದರೆ ನಾನು ಯಾವ ಆಹಾರನ ತಿನ್ನಬೇಕು, ಯಾವ್ಯಾವ ಫುಡ್ಡನ್ನು ತಿಂದರೆ ನನಗೆ ಮುಂದೆ ಒಂದು ದಿನ ಶುಗರ್ ಬರಲ್ಲ ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ತೀರಾ. ಅಂಥವ್ರಿಗೆ ಈ ಒಂದು ಬೆಂಡೆಕಾಯಿ ನೀರು ಅಮೃತ ಅಂತಲೇ ಹೇಳ್ಬೋದು. ಓಕೆ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರೆ. ಅಂತಂದರೆ ರೋಗ ಬರೋದಕ್ಕಿಂತ ಮುಂಚೆನೆ ರೋಗ ತಡೆಗಟ್ಟೋದಕ್ಕೆ ನಾವೇನೇನು ಒಂದಿಷ್ಟು ರೂಟ್ಸ್ ಆಗಿರ್ಬೋದು, ಕೆಲವೊಂದಿಷ್ಟು ಪ್ರಿಕಾಷನ್ಸ್ನ ನಾವು ತಗೊಳ್ತೀವಲ್ಲ, ಸೊ ಅದರಲ್ಲೇ ನಮಗೆ ರೋಗ ಬರೋದನ್ನು ನಾವು ತಡೆಗಟ್ಬೋದಾಗಿದೆ. ಸೊ ಅದಕ್ಕೆ ಹೇಳ್ತಾ ಇರೋದು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಸೊ ಬೆಂಡೆಕಾಯಿ ನೀರನ್ನು ಪ್ರತಿದಿನ ನೀವು ಬಳಸ್ತಾ ಬಂದರೆ ನಿಮ್ಮ ಬಾಡಿಯಲ್ಲಿ ಮ್ಯಾಜಿಕ್ ಆಗುತ್ತೆ. ಓಕೆ, ನಿಮ್ಮ ಅಂಗಾಂಗಗಳು, ನಿಮ್ಮ ಏನು ಇನ್ನರ್ ಆರ್ಗನ್ಸ್ ಇದಾವಲ್ಲ ಅವೆಲ್ಲದಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಕರಳಿಂದ ಹಿಡಿದು ಅಂತಂದರೆ ಕಣ್ಣಿಂದ ಹಿಡಿದು ನಿಮ್ಮ ಮಲದವರೆಗೂ ಅಂತಂದರೆ ನಿಮ್ಮ ಮೋಷನ್ವರೆಗೂ ಇದು ಹೆಲ್ಪ್ ಮಾಡುತ್ತೆ. ಸೊ ಬೆಂಡೆಕಾಯಿ ನೀರನ್ನು ಪ್ರತಿದಿನ ನೀವು ಕುಡಿತಾ ಬಂದರೆ ನಿಮಗೆ ಮಿರಾಕಲ್ ಆಗುತ್ತೆ. ತಡ ಮಾಡಲಾರ್ದೆ ವಿಡಿಯೋನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇದರ ಉಪಯೋಗನ ಶುರು ಮಾಡೋಣ ಬನ್ನಿ. ಪ್ರತಿದಿನ ನೀವು ಬೆಂಡೆಕಾಯಿನ ತಿಂತಾ ಬಂದರೆ ನಿಮಗೆ ಶುಗರ್ ಕಂಟ್ರೋಲಿಗೆ ಬರುತ್ತೆ. ಈಗ ಕೆಲವೊಬ್ರು ಶುಗರ್ ನೀವು ಪಾಪ ಕಡಿಮೆ ಊಟ ಮಾಡ್ತಿರ್ತೀರಾ, ಟ್ಯಾಬ್ಲೆಟ್ಸ್ ತೊಗೊಳ್ತಿರ್ತೀರಾ, ವಾಕಿಂಗ್ ಮಾಡ್ತಾ ಇರ್ತೀರಾ, ಏನೇನು ಸಾಧ್ಯನೋ ನಿಮ್ಮ ಕಡೆ ಅದನ್ನೆಲ್ಲ ಮಾಡ್ತಿರ್ತೀರ ಶುಗರ್ ಕಂಟ್ರೋಲ್ ಬರೋಕ್ಕೆ. ಆದರೆ ಶುಗರ್ ಕಂಟ್ರೋಲ್ ಆಗ್ತಿರಲ್ಲ. ಕೆಲವೊಬ್ಬರು ಹಾಗಲಕಾಯಿ ಜ್ಯೂಸ್ ಕೂಡ ಕುಡ್ದಿರ್ತೀರ, ಅಂತಂದರೆ ಅಷ್ಟೊಂದು ಶುಗರಿಂದ ನೀವು ಬೇಸತ್ತಿರ್ತೀರಲ್ಲ, ಅಂಥವ್ರಿಗೆ ಈ ಒಂದು ರೆಸಿಪಿ ಮಿರಾಕಲ್ ಅಂತಲೇ ಹೇಳ್ಬೋದು. ಓಕೆ, ಪ್ರತಿದಿನ ನೀವು ಬೆಂಡೆಕಾಯಿ ನೀರನ್ನು ಕುಡಿತಾ ಬಂದರೆ ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲಿಗೆ ಬರುತ್ತೆ. ಶುಗರ್ ಇನ್ಸುಲಿನ್ ಸ್ಪೈಕ್ ಅಂತ ಹೇಳ್ತೀವಿ, ಅಂತಂದರೆ ಇನ್ಸುಲಿನ್ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. ಅಂತಂದರೆ ನೀವು ಎಷ್ಟೇ ತಿಂದ್ರೂ ನಿಮ್ಮ ದೇಹದಲ್ಲಿ ಅಥವಾ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನಿಮಗೆ ಇನ್ಸುಲಿನ್ ತುಂಬ ಪ್ರಾಬ್ಲಮ್ ಮಾಡ್ತಾ ಇರುತ್ತೆ. ಶುಗರ್ ಕಂಟ್ರೋಲಿಗೆ ಬರ್ತಾ ಇರಲ್ಲ. ಬ್ಲಡ್ ಶುಗರ್ ಅಂತ ಹೇಳ್ತೀವಿ ನಾವು, ಬ್ಲಡ್ ಗ್ಲೂಕೋಸ್ ಅಂತಲೂ ಹೇಳ್ತೀವಿ. ಸೊ ಅದು ಕಂಟ್ರೋಲಿಗೆ ಬರ್ತಾ ಇರಲ್ಲ. ಸೊ ಅಂಥವರು ಪ್ರತಿದಿನ ನೀವು ಬೆಂಡೆಕಾಯಿ ನೀರನ್ನು ಕುಡಿತಾ ಬಂದರೆ ನಿಮ್ಮ ಶುಗರ್ ಕಂಟ್ರೋಲಿಗೆ ಬರುತ್ತೆ. ಓಕೆ, ಅದೇ ರೀತಿ ಇನ್ನು ಇದು ಶುಗರ್ ಇರೋರು ತಪ್ಪದೆ ನಿಮ್ಮ ಮನೇಲಿ ನಿಮ್ಮ ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಅಜ್ಜ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ನಿಮ್ಮ ಅತ್ತೆ ಆಗಿರ್ಬೋದು, ಮಾವ ಆಗಿರ್ಬೋದು, ಅಥವಾ ನಿಮಗೆ ಇರ್ಬೋದು, ನಿಮಗೆ ಏನಾದರೂ ಶುಗರ್ ಇದೆ ಅಂತ ನಿಮಗೆ ಗೊತ್ತಾಗಿದ್ದರೆ ದಯವಿಟ್ಟು ಬೆಂಡೆಕಾಯಿ ನೀರನ್ನು ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅದರಿಂದ ನಿಮ್ಮ ದೇಹದಲ್ಲಿ ಶುಗರ್ ಕಂಟ್ರೋಲಿಗೆ ಬರುತ್ತೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಎಸೆನ್ಷಿಯಲ್. ಆ್ಯಂಡ್ ಇದಕ್ಕೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರೋದ್ರಿಂದ ಎಲ್ಲರೂ ಇದನ್ನು ಕನ್ಸ್ಯೂಮ್ ಮಾಡ್ಕೊಳ್ಬೋದು. ಓಕೆ, ಶುಗರ್ ಬರಬಾರ್ದು ಅಂತ ಯಾರು ಕ್ಯಾಲ್ಕುಲೇಷನ್ ಮಾಡ್ತಿದ್ದೀರಾ ಅಂಥವ್ರು ಕೂಡ ಇದನ್ನು ಆ್ಯಡ್ ಮಾಡ್ಕೊಳ್ಬೋದು. ಈಗ ಶುಗರ್ ಇದೆ, ನಾನು ಸಫರ್ ಮಾಡ್ತಿದ್ದೀನಿ ಅಂತ ಎಷ್ಟು ಜನ ಅಂದ್ಕೊಳ್ತಿರ್ತೀರಲ್ಲ, ಸೊ ಅಂಥವರು ಇದನ್ನು ಪ್ರತಿದಿನ ತಗೊಳ್ಬೋದು ಬೆಂಡೆಕಾಯಿ ನೀರನ್ನು. ಓಕೆ, ಇನ್ನು ಬೆಂಡೆಕಾಯಿ ನೀರಿಂದ ನಿಮಗೆ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಹತೋಟಿಯಲ್ಲಿಡ್ಬೋದು. ಓಕೆ, ಈಗ ನೀವೆಲ್ಲರೂ ಕೇಳಿರ್ತೀರ ಸಡನ್ ಹಾರ್ಟ್ ಅಟ್ಯಾಕ್ ಆಗ್ತಾ ಇರುತ್ತೆ, ಕೊಲೆಸ್ಟ್ರಾಲ್ ಅಂತಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಬಾಡಿಯಲ್ಲಿ ಜಾಸ್ತಿ ಆಗಿರುತ್ತೆ ಅಂತ ಹೇಳ್ತಿರ್ತಾರೆ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲ್ನ ಪ್ರತಿದಿನ ನೀವು ಬೆಂಡೆಕಾಯಿ ನೀರು ಕುಡಿಯೋದ್ರಿಂದ ಕಂಟ್ರೋಲಲ್ಲಿ ಇಡ್ಬೋದು. ಓಕೆ, ಎಲ್ಲ ಸೀಸನಲ್ಲೂ ವರ್ಷದಲ್ಲಿ 12 ತಿಂಗಳು ಸಿಗುವಂತಹ ಒಂದು ತರಕಾರಿ ಅಂತಂದರೆ
ಅದು ಬೆಂಡೆಕಾಯಿ ಆಗಿದೆ. ಸೊ ಬೆಂಡೆಕಾಯಿನ ನೀವು ಪ್ರತಿದಿನ ಬೆಂಡೆಕಾಯಿ ನೀರನ್ನು ತಗೊಳ್ತಾ ಬಂದರೆ ನಿಮಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ನಿಮ್ಮ ಹೃದಯದ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಹೃದಯ ಸಂಬಂಧಿ ಕಾಯಿಲೆ ಆದಂತಹ BP ಅಂತಂದರೆ ಹೈ ಬ್ಲಡ್ ಪ್ರೆಷರ್ ಅಥವಾ ಹೈಪರ್ ಟೆನ್ಷನ್ ಅಂತ ನಾವು ಕರಿತೀವಿ, ಇದು ಕೂಡ ಕಂಟ್ರೋಲಿಗೆ ಬರುತ್ತೆ. ಓಕೆ, ಪ್ರತಿದಿನ ನೀವು ಬೆಂಡೆಕಾಯಿ ನೀರನ್ನು ಕುಡಿತಾ ಬಂದರೆ ನಿಮ್ಮ BP ಕಂಟ್ರೋಲಿಗೆ ಬರುತ್ತೆ. ಇನ್ನು ಮುಂದೆ BP ಬರಬಾರ್ದು, ನನಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗಬಾರ್ದು ಅಂತ ನಿಮ್ಮ ತಲೆಯಲ್ಲಿದ್ದರೆ ಹಾಗೆ ನೀವು ಬೆಂಡೆಕಾಯಿ ನೀರನ್ನು ಪ್ರತಿದಿನ ಬೆಳಗ್ಗೆ ತಗೊಳ್ಬೋದು. ಓಕೆ, ಇದರಿಂದ ನಿಮ್ಮ ಹೃದಯ ಸಂಬಂಧಿ ಕಾಯಿಲೆಗಳು ಕಡಿಮೆ ಆಗುತ್ತೆ, ಹೈಪರ್ ಟೆನ್ಷನ್ ಅಂತಂದರೆ BP ಕಂಟ್ರೋಲಿಗೆ ಬರುತ್ತೆ. ಸೊ ದಯವಿಟ್ಟು ನಿಮ್ಮ ಆಹಾರದಲ್ಲಿ ಬೆಂಡೆಕಾಯಿ ನೀರನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಓಕೆ, ಇನ್ನು ಬೆಂಡೆಕಾಯಿ ನೀರನ್ನು ನೀವು ಪ್ರತಿದಿನ ತಗೊಳ್ತಾ ಬಂದರೆ ನಿಮ್ಮ ಲಿವರ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಓಕೆ, ಇವಾಗ ನಿಮಗೆ ಹೇಳಬೇಕಂತಂದರೆ ಲಿವರ್ ನಮ್ಮ ದೇಹಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ಈಗ ನಾನೊಂದು ಬೈಕ್ ತೊಗೊಂಡಿದ್ದೀನಿ, ನನ್ನ ಹತ್ರ ಒಂದು ಸ್ಕೂಟರ್ ಬೈಕ್ ಇದೆ. ಓಕೆ, ಆ ಬೈಕಿಗಿರುವಂಥ ಇಂಜಿನ್ ಏನಿದೆಯಲ್ಲ, ಅದು ಇಂಜಿನ್ ನಮ್ಮ ಲಿವರ್ ಆಗಿದೆ. ಓಕೆ, ನೀವೇನೇ ತಿಂದರೂ ಅದು ಹೋಗಿ ಸ್ಟೋರ್ ಆಗೋದಾಗಿರ್ಬೋದು, ಅದರಿಂದ ಬೆನಿಫಿಟ್ಸ್ ಆಗಿರ್ಬೋದು ಸಿಗೋದು ನಿಮಗೆ ಲಿವರಲ್ಲಿ. ಈಗ ನೀವು ಸಕ್ಕರೆ ತಿಂದ್ರೂ ಅದು ಹೋಗಿ ಲಿವರಲ್ಲಿ ಡಿಪಾಸಿಟ್ ಆಗುತ್ತೆ, ನೀವು ರೊಟ್ಟಿ ತಿಂದ್ರೂ ಅದೆಲ್ಲ ಜೀರ್ಣ ಆಗಿ ಉಳಿದಂಥ ಹೆಚ್ಚಿಗೆ ಪ್ರಮಾಣ ನಾವೇನು ತಿಂದಿರ್ತೀವಲ್ಲ ಅದೆಲ್ಲ ಲಿವರಲ್ಲಿ ಹೋಗಿ ಡೆಪಾಸಿಟ್ ಆಗುತ್ತೆ. ಲಿವರ್ ಈಸ್ ಅ ಸೆಕೆಂಡ್ ಲಾರ್ಜೆಸ್ಟ್ ಆರ್ಗನ್ ಅಂತಂದರೆ ಎರಡನೆಯ ದೊಡ್ಡ ಆರ್ಗನ್ ಆಗಿದೆ ನಮ್ಮ ಬಾಡಿಯಲ್ಲಿ. ಆ್ಯಂಡ್ ಇದು ಎನರ್ಜಿ ಹೌಸ್ ಅಂತ ಕರಿತೀವಿ, ಅಂತಂದರೆ ಶಕ್ತಿಯ ಉತ್ಪನ್ನ ಕೇಂದ್ರ ಅಂತ ಕರಿತೀವಿ ನಾವು ಹ್ಯೂಮನ್ ಬಾಡಿಯಲ್ಲಿ, ಒಂದು ಮನುಷ್ಯನ ದೇಹದಲ್ಲಿ. ಸೊ ಲಿವರ್ ಅಷ್ಟೊಂದು ಇಂಪಾರ್ಟೆಂಟ್ ನಮಗೆ. ಸೊ ಅದಕ್ಕೆ ಇನ್ಫೆಕ್ಷನ್ ಆಗ್ತಾ ಇದೆ, ಅದರಲ್ಲಿ ಫ್ಯಾಟಿ ಲಿವರ್ ಅಂತ ಕರಿತೀವಿ. ಮೊದಲೆಲ್ಲ ಆಲ್ಕೋಹಾಲ್ ಅಂತಂದರೆ ಕುಡಿಯೋಕೆ ಲಿವರ್ ಹಾಳಾಗುವಂಥ ಚಾನ್ಸಸ್ ತುಂಬ ಇತ್ತು ಅಲ್ವಾ. ಈಗ ನಾನು ಕುಡಿಯೋದಿಲ್ಲ, ನಾನು ಸೇದೋದಿಲ್ಲ ಅಂತಂದ್ರೂ ಫ್ಯಾಟಿ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ಕರಿತೀವಿ ನಾವು. ಅಂತಂದರೆ ಆಲ್ಕೋಹಾಲ್ ಅಲ್ಲದೆ ನಾವು ತಿನ್ನೋ ಆಹಾರ ಹೈ ಕಾರ್ಬೋಹೈಡ್ರೇಟ್ಸ್ ತಿನ್ನೋದ್ರಿಂದ ಫ್ಯಾಟಿ ಲಿವರ್ ಬರ್ತಾ ಇದೆ. ಸೊ ಅಂತಹ ಒಂದು ಫ್ಯಾಟಿ ಲಿವರ್ನ ಇದು ತಡೆಗಟ್ಟುತ್ತೆ. ಪ್ರತಿದಿನ ನೀವು ಬೆಂಡೆಕಾಯಿ ನೀರನ್ನು ಕುಡಿತಾ ಬಂದರೆ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ನ ಇದು ತಡೆಗಟ್ಟುತ್ತೆ. ಸೊ ದಯವಿಟ್ಟು ಎಲ್ಲರೂ ನಿಮ್ಮ ಆಹಾರದಲ್ಲಿ ನೀವು ಬೆಂಡೆಕಾಯಿ ನೀರನ್ನು ತಗೊಳ್ಳೋದ್ರಿಂದ ನಿಮ್ಮ ಲಿವರ್ ಹೆಲ್ತ್ ಕೂಡ ಇದು ಕಾಪಾಡುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಹೇಳಬೇಕಂತಂದರೆ ಇದು ಕಣ್ಣಿನ ಆರೋಗ್ಯ ಕಾಪಾಡುತ್ತೆ, ಕಣ್ಣಿನ ಆರೋಗ್ಯ. ಓಕೆ, ಈಗ ಐಸೈಟ್ ಅಂತ ಹೇಳ್ತೀವಿ, ಐಸೈಟ್ ಹೆಲ್ತ್. ಕೆಲವೊಬ್ಬರಿಗೆ ದೂರ ಇರೋದು ಕಾಣ್ತಾ ಇರಲ್ಲ, ಕೆಲವೊಬ್ಬರಿಗೆ ಹತ್ತಿರ ಇರೋದೇ ಕಾಣ್ತಾ ಇರಲ್ಲ. ಸೊ ಇದನ್ನೆಲ್ಲ ಒಂದು ರೀತಿಯಲ್ಲಿ ತುಂಬ ಮೊಬೈಲ್ ಯೂಸ್ ಮಾಡ್ತೀವಿ ಮತ್ತು ಐ ಹೆಲ್ತ್ ನಾನು ಕೇರ್ ಮಾಡಲ್ಲ ಅನ್ನೋರಿಗೆ ಆಬ್ವಿಯಸ್ಲಿ ನಿಮಗೆ ಇದ್ರದ್ದು ಸೈಡ್ ಎಫೆಕ್ಟ್ ಕಂಡೇ ಕಾಣುತ್ತೆ. ಆದರೆ ನಾನೆಲ್ಲ ಕೇರ್ ಮಾಡ್ತಿರ್ತೀನಿ, ಅಥವಾ ನಾನು ಈ ಥರ ಜಾಸ್ತಿ ಸಿಸ್ಟಮ್ ಮುಂದೆ ವರ್ಕ್ ಮಾಡ್ತೀನಿ, ನಾನು ಈ ಥರ ಎಲ್ಲ ಕೆಲಸ ಮಾಡ್ತೀನಿ, ಆದರೂ ನನಗೆ ಇಷ್ಟು ಲೈಕ್ ನನ್ನ ಕಣ್ಣಿನ ಆರೋಗ್ಯ ನಾನು ಮೇಂಟೈನ್ ಮಾಡಬೇಕು, ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋರು ನೀವು ಬೆಂಡೆಕಾಯಿ ನೀರನ್ನು ಪ್ರತಿದಿನ ತಗೊಳ್ಳೋದ್ರಿಂದ ನಿಮ್ಮ ಐ ಹೆಲ್ತ್ ಅಂತಂದರೆ ಐ ಸೈಟ್ ಹೆಲ್ತ್ ಇದು ಇಂಪ್ರೂವ್ ಮಾಡುತ್ತೆ. ಓಕೆ, ಇನ್ನು ಇದರಲ್ಲಿ ಹೇರಳವಾಗಿ ವಿಟಮಿನ್ ಕೆ ಇದೆ. ವಿಟಮಿನ್ ಕೆ ಇರೋದ್ರಿಂದ ಇದು ಬ್ಲಡ್ ಪ್ಯೂರಿಫೈ ಮಾಡುತ್ತೆ, ಅಂತಂದರೆ ರಕ್ತ ಶುದ್ಧೀಕರಣ ಕೆಲಸ ಕೂಡ ಮಾಡುತ್ತೆ. ಡಿಪ್ರೆಷನ್, ಮಾನಸಿಕ, ಈಗ ಕೆಲವೊಬ್ಬರಿಗೆ ಎಷ್ಟೇ ಖುಷಿಯಾಗಿದ್ರು, ಎಷ್ಟೇ ಮನೆಯಲ್ಲಿ ಒಳ್ಳೆ ವಾತಾವರಣ ಇದ್ದರೂ ಮನಸ್ಸು ಅದಕ್ಕೆ ಒಪ್ಕೊಳ್ತಾ ಇರಲ್ಲ. ಮಾನಸಿಕ ಅಂತಂದರೆ ಮನ ಸಂಬಂಧಿ ಕಾಯಿಲೆ ಅಂತ ಕರಿತೀವಿ ನಾವು. ಓಕೆ, ಡಿಪ್ರೆಷನ್ ಇದು ಕಡಿಮೆ ಮಾಡುತ್ತೆ. ಹ್ಯಾಪಿ ಹಾರ್ಮೋನ್ ಇನ್ಕ್ರೀಸ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಬೆಂಡೆಕಾಯಿ ನೀರು ಪ್ರತಿದಿನ ಕುಡಿಯೋದ್ರಿಂದ. ಸೊ ನಿಮ್ಮ ಮಾನಸಿಕ ಸ್ಥಿರತೆಗೆ ಬೆಂಡೆಕಾಯಿ ನೀರು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ನೀವು ಪ್ರತಿದಿನ ಬೆಂಡೆಕಾಯಿ ನೀರನ್ನು ತಗೊಳ್ಬೇಕು. ಇನ್ನು ತುಂಬ ಜನಕ್ಕೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಹೇಳ್ತೀರಾ, ತುಂಬ ಎದೆ ಉರಿಯೋದು, ಜೀರ್ಣ ಆಗಲ್ಲ, ಬರೀ ಗ್ಯಾಸ್ ಆಗ್ತಾ ಇರುತ್ತೆ, ಬ್ಲೋಟಿಂಗ್ ಇರುತ್ತೆ, ಹಲವಾರು ಗ್ಯಾಸ್ಟ್ರಿಕ್ ರಿಲೇಟೆಡ್ ಪ್ರಾಬ್ಲಮ್ ಇರುತ್ತೆ. ಸೊ ಬೆಂಡೆಕಾಯಿ ನೀರು ತಗೊಳ್ಳೋದ್ರಿಂದ ನಿಮ್ಮ ಮೋಷನ್ ಕ್ಲಿಯರ್ ಆಗುತ್ತೆ, ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ. H. ಪೈಲೋರಿ ಇನ್ಫೆಕ್ಷನ್ ಅಂತ ಕರಿತೀವಿ ನಾವು. ಓಕೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅದು ಕೂಡ ಇದು ಕಡಿಮೆ ಮಾಡುತ್ತೆ. ಸೊ ಬೆಂಡೆಕಾಯಿ ನೀರನ್ನು ಕುಡಿತಾ ಇದ್ದರೆ ನಿಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಸೊ ಪ್ರತಿದಿನ ನೀವು ಬೆಂಡೆಕಾಯಿ ನೀರನ್ನ ತಗೊಳ್ತಾ ಬಂದರೆ ನಿಮಗೆ ನಿಮ್ಮ ಬಾಡಿಯಲ್ಲಿ ಮಿರಾಕಲ್ ಆಗೋದನ್ನು ನೀವು
ಅಬ್ಸರ್ವ್ ಮಾಡ್ತಾ ಬರ್ತೀರ. ಜಸ್ಟ್ 15 ಡೇಸ್ ಇದನ್ನು ಯೂಸ್ ಮಾಡಿ ನೋಡಿ, ನಿಮ್ಮ ಬಾಡಿಯಲ್ಲಿ ಆಗುವಂಥ ಮಿರಾಕಲ್ ನೀವೇ ಅಬ್ಸರ್ವ್ ಮಾಡ್ತೀರಾ. ಓಕೆ, ಸೌಂದರ್ಯ ಪ್ರಿಯರಿಗೆ ಹೇಗಪ್ಪ ಮರೆಯೋದು? ಸೊ ಮೇಡಮ್, ನಾನು ಇಷ್ಟೆಲ್ಲ ತಗೊಂಡ್ರೆ ನನ್ನ ಸೌಂದರ್ಯಕ್ಕೆ ಏನು ಹೆಲ್ಪ್ ಆಗುತ್ತೆ, ನನ್ನ ಸ್ಕಿನ್ನಿಗೆ ಏನೇ ಹೆಲ್ಪ್ ಆಗುತ್ತೆ, ನನಗೆ ತುಂಬ ಆ್ಯಕ್ನೆ ಇದೆ, ನನಗೆ ಬಂಗ್ ಇದೆ, ನನ್ನದು ಅನ್ಇವನ್ ಸ್ಕಿನ್ ಟೋನ್ ಇದೆ ಅಂತ ಕ್ವೆಶನ್ ಮಾಡೋರಿಗೆ ಬೆಂಡೆಕಾಯಿ ನೀರು ನಿಮಗೆ ಹೊಳಪಿನ ಚರ್ಮ ನೀಡುತ್ತೆ, ಮೃದುವಾದ ಚರ್ಮ ನೀಡುತ್ತೆ. ಓಕೆ, ಇದರಲ್ಲಿ ವಿಟಮಿನ್ ಸಿ ಇದೆ ಅಲ್ವಾ? ಸೊ ತುಂಬ ಒಳ್ಳೆ ಸ್ಕಿನ್ ನಿಮಗೆ ಸಿಗುತ್ತೆ. ಪ್ರತಿದಿನ ನೀವು ಬೆಂಡೆಕಾಯಿ ನೀರು ಕುಡಿತಾ ಬಂದರೆ ನಿಮ್ಮ ಕರಳಿನ ಆರೋಗ್ಯ ಇಂಪ್ರೂವ್ ಆಗುತ್ತೆ. ನಮ್ಮ ಕರಳು ಹೇಗಿರುತ್ತೋ ಅದು ನಮ್ಮ ಸ್ಕಿನ್ನಲ್ಲಿ ಕಾಣ್ತಾ ಇರುತ್ತೆ. ಸೊ ನಿಮ್ಮ ಕರಳನ್ನು ನೀವು ಇಂಪ್ರೂವ್ ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಬೆಂಡೆಕಾಯಿ ನೀರಿಂದ ನಿಮ್ಮ ಸ್ಕಿನ್ ಹೆಲ್ತ್ ಕೂಡ ಇದು ಇಂಪ್ರೂವ್ ಮಾಡುತ್ತೆ. ಓಕೆ, ಇದ್ರ ಬಗ್ಗೆ ಗುಣಗಾನ ಮಾಡ್ತಾ ಹೋದರೆ ತುಂಬ ಅಂದರೆ ತುಂಬ ಇದೆ. ನಾನು ಹೇಳೋದು ಪ್ರತಿದಿನ ನೀವು ಬೆಂಡೆಕಾಯಿ ನೀರನ್ನು ತಗೊಳ್ಳಿ, ಅಥವಾ ವಾರದಲ್ಲಿ ಅಟ್ಲೀಸ್ಟ್ 2-3 ದಿನ ಆದ್ರೂ ಇದನ್ನು ಸೇವಿಸ್ಕೊಳ್ಳಿ. ಈಗ ನಾನು ಹೇಳ್ದಂಗೆ ಸಬ್ಜಾ ಸೀಡ್ಸ್ ತಗೊಳ್ತೀರಾ, ಚಿಯಾ ಸೀಡ್ಸ್ ತಗೊಳ್ತೀರಾ, ಆಮೇಲೆ ಕೆಲವೊಂದಿಷ್ಟು ನೀವೇ ಡ್ರಿಂಕ್ಸ್, ಈಗ ಟರ್ಮರಿಕ್ ವಾಟರ್ ತಗೊಳ್ತೀರಾ. ಹಾಗೆ ಇದನ್ನು ನೀವು ಬೆಂಡೆಕಾಯಿ ನೀರನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಲೈಕ್ ಅದೊಂದು ದಿನ ಇದೊಂದು ದಿನ ಈ ಥರ ನೀವು ಆಲ್ಟರ್ನೇಟ್ ಆಗಿ ಮಾಡ್ಕೊಳ್ಬೋದು. ನಿಮ್ಮ ದೇಹಕ್ಕೆ ಯಾವುದು ಹೆಚ್ಚಿಗೆ ಸೂಟ್ ಆಗುತ್ತೆ, ಯಾವುದು ನಿಮಗೆ ಹೆಚ್ಚಿಗೆ ಬೆನಿಫಿಟ್ಸ್ ಕೊಡ್ತಾ ಇದೆ ಅಂತ ಅನಿಸುತ್ತಲ್ಲ, ಅದನ್ನು ನೀವು ಜಾಸ್ತಿ ಮಾಡ್ಕೊಳ್ತಾ ಹೋಗಿ ಅದರ ಬಾಡಿ ಜೊತೆ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇರಿ. ಯಾವುದು ನಿಮ್ಮ ಬಾಡಿಗೆ ಜಾಸ್ತಿ ಸೂಟ್ ಆಗುತ್ತೆ ಅದನ್ನು ಕಂಟಿನ್ಯೂ ಮಾಡಿ. ಓಕೆ, ಇದು ಆ್ಯಂಡ್ ಮೇಡಮ್ ಇದನ್ನು ಹೇಗೆ ತಯಾರಿಸ್ಬೇಕು ಅಂತ ಕೇಳೋರು, ವೆರಿ ಸಿಂಪಲ್. ಒಂದು 3-4 ಬೆಂಡೆಕಾಯಿನ ತಗೊಳ್ಳಿ, ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಚಿಕ್ಕದಾಗಿ ಪೀಸಸ್ ಮಾಡ್ಕೊಳ್ಳಿ. ಪೀಸಸ್ ಮಾಡಿಕೊಂಡು ಒಂದು ಅರ್ಧ ಲೀಟ್ರ್ ನೀರಲ್ಲಿ ಅದನ್ನು ರಾತ್ರಿ ನೆನೆ ಹಾಕಿ. ಓಕೆ, ಇದನ್ನು ನೈಟ್ ಮಾಡಿರಿ, ರಾತ್ರಿ ನೆನೆ ಹಾಕಿ ಚೆನ್ನಾಗಿ ಮುಚ್ಚಿ ಸೈಡಿಗೆ ಇಟ್ಬಿಡಿ. ಅದು ಬೆಳಗ್ಗೆ ಎದ್ದ ತಕ್ಷಣ ಏನಾಗುತ್ತೆ, ಜಲ್ಲಿ ಫಾರ್ಮಲ್ಲಿ ವಾಟರ್ ಆಗುತ್ತೆ. ಓಕೆ, ಜಲ್ಲಿ ಫಾರ್ಮಲ್ಲಿ ವಾಟರ್ ಆಗುತ್ತೆ. ಆ ವಾಟರ್ನ ಶೋಧಿಸ್ಕೊಂಡು ನೀವು ತಗೊಳ್ಳಿ. ಇದೇ ಬೆಂಡೆಕಾಯಿ ನೀರು ಅಥವಾ ಆಕ್ರಾ ವಾಟರ್ ಅಂತ ಕರಿತೀವಿ. ಇದನ್ನು ತಗೊಳ್ಳೋದ್ರಿಂದ ಮ್ಯಾಜಿಕ್ ಆಗುತ್ತೆ ಬಾಡಿಯಲ್ಲಿ. ಓಕೆ, ನಮ್ಮ ಪ್ರಕೃತಿ ನಮಗೆ ತುಂಬ ಅಂದರೆ ತುಂಬ ಡಿಟಾಕ್ಸ್ ವಾಟರ್ಸ್ನ ಕೊಟ್ಟಿದೆ, ಡಿಟಾಕ್ಸ್ ಇರುವಂತಹ ಆಹಾರ ಕೊಟ್ಟಿದೆ. ನಾವು ಫ್ಯಾನ್ಸಿ ಥಿಂಗ್ಸ್ಗೆ ತುಂಬ ಅಟ್ರಾಕ್ಟ್ ಆಗ್ತಾ ಇರೋದ್ರಿಂದ ನಮ್ಮ ಕಣ್ಮುಂದೆ ಇದ್ರೂ, ಅಂತಂದರೆ ಅಂಗೈಯಲ್ಲೇ ಬೆಣ್ಣೆ ಇದ್ರೂ ಹುಡ್ಕಾಡ್ತಿದ್ದೀವಿ ನಾವು. ಸೊ ಇದನ್ನೊಂದು ಟ್ರೈ ಮಾಡಿ, ನಿಮಗೆ ಇದ್ರದ್ದು ವ್ಯಾಲ್ಯೂ ತಿಳಿಯುತ್ತೆ, ಇದ್ರದ್ದು ಬೆನಿಫಿಟ್ಸ್ ಅರ್ಥ ಆಗುತ್ತೆ. ಆ್ಯಂಡ್ ನಿಮಗೆ ಯಾವ ರೀತಿ ಇದು ವರ್ಕ್ ಆಗ್ತಾ ಇದೆ ಆ್ಯಂಡ್ ನಿಮಗೇನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಅಂತ ಪ್ಲೀಸ್ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ಆ್ಯಂಡ್ ಇದು ಇವತ್ತಿನ ವಿಡಿಯೋ ಆಗಿದೆ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾರಿಗೆಲ್ಲ ನಿಮ್ಮ ಸುತ್ತಮುತ್ತಲು ಶುಗರ್ ಇದೆಯಲ್ಲ ಅಂತಂದರೆ ಡಯಾಬಿಟಿಸ್ ಪೇಷಂಟ್ಸ್ ಇದ್ದಾರಲ್ಲ, ಅಥವಾ ಯಾರ ಮನೆಯಲ್ಲಿ ಡಯಾಬಿಟಿಕ್ ಪೇಷಂಟ್ಸ್ ಅಂತಂದರೆ ಶುಗರ್ ಇರುವಂಥವ್ರು ಇರ್ತಾರಲ್ಲ, ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ಅವರಿಗೆ ಒಂದು ಚಿಕ್ಕದು ನಿಮ್ಮ ಕಡೆಯಿಂದ ಒಂದು ಅಳಿಲು ಸೇವೆ ಅವ್ರಿಗೆ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ, ನಾನು ನಿಮ್ಮ ರೇಖಾ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.